ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತಾ ತರುತ್ತಿದೆ. ಹೊಸತು ಹೊಸತು ತಾ ತರುತ್ತಿದೆ. ಈ ನಮ್ಮ ದ.ರಾ ಬೇಂದ್ರೆಯವರ ಈ ಕವನ ಎಷ್ಟು ಸೊಗಸಾಗಿದೆ ಅಲ್ವಾ? ಇದನ್ನ ಯುಗಾದಿಯನ್ನ ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ದ.ರಾ ಬೇಂದ್ರೆಯವರು ಈ ಕವನವನ್ನ ಬರೆದಿದ್ದಾರೆ. ಯುಗಾದಿಯನ್ನ ಸೌರಮಾನದ ಕ್ಯಾಲೆಂಡರದ ಪ್ರಕಾರ ಚೈತ್ರದ ಮೊದಲನೇ ದಿನವನ್ನ ಯುಗಾದಿಯಾಗಿ ಆಚರಣೆ ಮಾಡ್ತೀವಿ. ನೋಡಿ, ನಮ್ಮ ಪ್ರಕೃತಿ ಹೊಸ ವರ್ಷಕ್ಕಾಗಿ ಎಷ್ಟು ಸೊಗಸಾಗಿ ತನ್ನನ್ನ ತಾನು ಅಲಂಕಾರ ಮಾಡ್ಕೊಂಡಿದೆ ಅಲ್ವಾ? ಯುಗಾದಿ, ಯುಗ ಮತ್ತು ಆದಿ. ಯುಗ ಅಂದ್ರೆ ಕಾಲ, ಆದಿ ಅಂದರೆ ಪ್ರಾರಂಭ. ಪ್ರಕೃತಿ ತನ್ನನ್ನ ತಾನು ಹಳತನ್ನೆಲ್ಲ ಕಳಚಿಕೊಂಡು ಹೊಸದಕ್ಕೆ ತನ್ನನ್ನು ತಾನು ಸಿದ್ಧ ಮಾಡಿಕೊಳ್ಳುತ್ತೆ. ಹೊಸ ವರ್ಷದ ಮೊದಲು ಅಂದರೆ ಯುಗಾದಿಯ ಮೊದಲು ಪ್ರಕೃತಿಯಲ್ಲಿರತಕ್ಕಂತಹ ಗಿಡಮರಗಳು ತಮ್ಮ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿ ಚಿಗುರನ್ನು ಮೂಡಿಸುತ್ತವೆ. ಅಂದ್ರೆ ಇದು ವಸಂತ ಋತುವಿನ ಆಗಮನ, ಅಂದರೆ ಹೊಸ ವರುಷದ ಆಗಮನ. ಈ ಸಮಯದಲ್ಲಿ ಗ್ರಹಗಳ ಪಥಗಳಲ್ಲಿ ಕೂಡ ಬದಲಾವಣೆ ಉಂಟಾಗತ್ತೆ. ಅಂದ್ರೆ ಉತ್ತರ ಗೋಳಾರ್ಧ ಅಂದರೆ ನಾರ್ತನ್ ಹೆಮಿಸ್ಫಿಯರ್ ಅಲ್ಲಿ ಬಿಸಿಲಿನ ಪ್ರಖರತೆ ತುಂಬಾ ಜಾಸ್ತಿ ಇರತ್ತೆ. ನಾವು ಈ ಸಮಯದಲ್ಲಿ ಕ್ಯಾಸ್ಟರ್ ಆಯಿಲ್ ಅಂದ್ರೆ ಔಡ್ಲ ಎಣ್ಣೆಯನ್ನ ತಲೆಗೆ ಮತ್ತು ನಮ್ಮ ಶರೀರಕ್ಕೆ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ತೀವಿ. ಇದು ನಮ್ಮ ದೇಹವನ್ನ ತಂಪಾಗಿಡ್ಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈ ಸಮಯದಲ್ಲಿ ನಮ್ಮ ವೆದರ್ ಡ್ರೈ ಇರೋದ್ರಿಂದ ಇದನ್ನ ನಾವು ನಮ್ಮ ದೇಹಕ್ಕೆ ಅಪ್ಲೈ ಮಾಡಿದಾಗ ಅದರಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ನ ಆರೋಗ್ಯಕ್ಕೆ ತುಂಬಾ ಸಹಾಯಕಾರಿಯಾಗತ್ತೆ. ಭಾರತದಾದ್ಯಂತ ಹೊಸ ವರ್ಷವನ್ನ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಯುಗಾದಿ ಅಂತ ಕರೆದ್ರೆ, ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಗುಡಿ ಪಡ್ವಾ ಅಂತ ಕರೀತಾರೆ. ಹೀಗೆ ವಿವಿಧ ಹೆಸರುಗಳಿಂದ ಭಾರತದಾದ್ಯಂತ ಹೊಸ ವರ್ಷವನ್ನ ಆಚರಣೆ ಮಾಡಲಾಗುತ್ತದೆ. ಯುಗಾದಿ ಎಂದು ವಿಶೇಷವಾದ ಅಡಿಗೆ ಮಾಡಲಾಗುತ್ತದೆ. ಅದರಲ್ಲಿ ಬೇವು ಬೆಲ್ಲ ಮತ್ತು ಯುಗಾದಿ ಪಚಡಿ ತುಂಬಾ ವಿಶೇಷ. ಇದು 6 ಸತ್ವಗಳಿಂದ ಮಾಡಲ್ಪಟ್ಟಿದೆ. ಅಂದರೆ ಬೇವಿನ ಹೂವು ಕಹಿ, ಬೆಲ್ಲ ಸಿಹಿ, ಹುಣಸೆ ಹುಳಿ, ಮೆಣಸು ಖಾರ, ಮಿಡಿ ಮಾವಿನಕಾಯಿಯ ಒಗರು. 6 ಸತ್ವಗಳನ್ನು ಸೇರಿಸಿದಾಗ ಸೊಗಸಾದ ಆಹಾರ ತಯಾರಾಗುವಂತೆ ನಮ್ಮ ಜೀವನದಲ್ಲಿಯೂ ಸುಖ ದುಃಖ ಸಂತೋಷವನ್ನ ಸಮಾನವಾಗಿ ಸ್ವೀಕರಿಸಿ ಬದುಕನ್ನು ಆನಂದಮಯವಾಗಿಸಬೇಕೆಂಬುದನ್ನ ಪ್ರತಿನಿಧಿಸುತ್ತದೆ. ಈ ಹೊಸ ವರ್ಷ ನಮ್ಮೆಲ್ಲರ ಜೀವನದಲ್ಲಿ ಸುಖ, ಸಮೃದ್ಧಿ, ಸಂತೋಷವನ್ನು ತರಲಿ ಎಂದು ಆಶಿಸೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸರ್ವೇ ಸಂತು ನಿರಾಮಯ.